ವೀಕ್ಷಕರೇ, ಎಲ್ಲೊಮ್ಮೆ ನೋಡಿ, ಹೀಗೆ ಮಳೆಯಿಂದ ನೆಲ ಕಚ್ಚಿರೋ ಜೋಳ, ಹೂವು, ಸೌತೆಕಾಯಿ ಸೇರಿದಂತೆ ವಿವಿಧ ಬೆಳೆಗಳ ತೋಟಗಳು ಆಲೂಗಡ್ಡೆ ಕಣ್ಣು ಬಿಡುವ ಮೊದಲೇ ಸತ್ತು ಹೋಗಿ ರೈತರು ಗೋಳಾಡುವುದು ಕಾಣ್ತಿದೆಯಲ್ಲ. ಹಾಗೆಯೇ ಇಲ್ಲಿಯೂ ನೋಡಿ, ಹೂ ಬಿಡುವ ಹಂತದಲ್ಲಿರುವ ಗಿಡಗಳು, ತೆನೆ ಬಿಡಲು ಸಿದ್ಧವಾಗಿರುವ ಜೋಳ, ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳ ಮೇಲೆ ಜೆಸಿಬಿ ಹರಿಯುತ್ತಿರುವುದನ್ನು ನೋಡಿ. ಇದು ಉತ್ತರ ಪ್ರದೇಶದ ಯೋಗಿ ಜೆಸಿಬಿ ಎಂದು ಭಾವಿಸಬೇಡಿ. ನಮ್ಮದೇ ರಾಜ್ಯದ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬೆಳೆಗಳ ಮೇಲೆ ಹರಿಯುತ್ತಿರುವ ಜೆಸಿಬಿ. ಹೀಗೆ ಹರಿಯೋದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ. ಆದರೆ ಇಲ್ಲಿ ವಿಶೇಷವೆಂದರೆ, ಇಲ್ಲಿದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿದವರು ಈಗಿರುವ ರೈತರಲ್ಲ. ಸುಮಾರು 100 ವರ್ಷಕ್ಕೂ ಹಿಂದೆಯೇ ಈ ರಾಜಕಾಲುವೆ ಕಣ್ಮರೆಯಾಗಿದೆಯಂತೆ. 2 ತಲೆಮಾರುಗಳಿಂದಲೂ ಇಲ್ಲಿ ರಾಜಕಾಲುವೆ ಇಲ್ಲ ಎನ್ನುವುದು ಬೆಳೆ ಕಳೆದುಕೊಳ್ಳುತ್ತಿರುವ ರೈತರ ಅಳಲಾಗಿದೆ. ಇನ್ನು ಇಲ್ಲಿ ರಾಜಕಾಲುವೆ ಇದ್ದರೂ ಅದನ್ನ ಮುಚ್ಚಿರುವ ಕಾರಣದಿಂದಲೇ ನೀರು ನಮ್ಮ ತೋಟಗಳಿಗೆ ನುಗ್ಗುತ್ತಿದೆ. ಹಾಗಾಗಿ ಕೂಡಲೇ ರಾಜಕಾಲುವೆ ತೆರವು ಮಾಡಿ ನಮ್ಮ ತೋಟಗಳನ್ನ ಕಾಪಾಡಿ ಎಂದು ನೀರು ನುಗ್ಗಿ ಬೆಳೆ ಕಳೆದುಕೊಳ್ಳುತ್ತಿರುವ ರೈತರು ಕಂಡ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಅವರ ಮನವಿಯ ಮೇರೆಗೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಕಷ್ಟ ಕಂಡು ಮರುಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೂಡಲೇ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಆದೇಶವನ್ನು ನೀಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ. ಸರ್, ಇಲ್ಲಿ 2-3 ತಲೆಮಾಂತರದಿಂದ ಆ ಮೇಲ್ಗಡೆ ಹೊಸಕೆರೆ ಮತ್ತು ರೆಡ್ಡಳ್ಳಿ ಮಧ್ಯದಲ್ಲಿ, ರೆಡ್ಡಳ್ಳಿ ಕೆರೆ, ಅಮಾನ್ ರೆಡ್ಡಳ್ಳಿ ಕೆರೆ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರ್ತದೆ. ಸುಮಾರು ಒಂದು 200 ವರ್ಷದಿಂದ ಅಲ್ಲಿ ಹರಿತಾ ಇರೋ ಸಂದರ್ಭದಲ್ಲಿ ಒಬ್ಬರು ಜಮೀನು ಯಾರು ತೊಗೊಂಡ್ರು ಅಂತ ಹೇಳ್ಬಿಟ್ಟು ಈ ಕಡೆ ತೊಗೊಂಡು ಅವ್ರು ಸರ್ವೆ ಮಾಡಿದ್ಮೇಲೆ ನಮ್ಮ ಜಮೀನುಗಳ ಕಡೆ ರಾಜಕಾಲುವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಂಡು ಮಳೆ ಬರುತ್ತೆ, ಅವ್ರು ಮುಚ್ಚಿದ ಮೇಲೆ ಮಳೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಬೆಳೆ ನಷ್ಟ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದ ತಹಸೀಲ್ದಾರ್ ಬಂದುಬಿಟ್ಟು ನಮ್ಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಏನು ಮಾಡಿದ್ರೆ ಇದ್ದಕ್ಕಿದ್ದ ಬೆಳೆ ಮೇಲೆ ಅವ್ರು ದೌರ್ಜನ್ಯ ಮಾಡಿ ಈ ಸರ್ಕಾರದಲ್ಲಿ ಹೊಸ ಕಾನೂನು 1 ವರ್ಷದಿಂದ ಹೊಸ ಸರ್ಕಾರ ಏನು ಬಂತು, ಹೊಸ ಕಾನೂನು ತೊಗೊಂಬಂದು ದಬ್ಬಾಳಿಕೆ ಮಾಡಿ ಅಧಿಕಾರಿಗಳ ಮುಖಾಂತರ ರೈತರ ಮೇಲೆ ಒಂದು ಕಗ್ಗೆಲೆ ಮಾಡಿ ಈ ಒಂದು ದಿವಸ ಬೆಳೆ ಮೇಲೆ ಹೊಡ್ಕೊಂಡು ಹೋಗೋ ಲೆವೆಲ್ ಮಾಡಿದ್ದಾರೆ. ಎಲ್ಲ ರೈತರು ಇವತ್ತು ದಿವಸ ಈ ಅವ್ರವ್ರ ತೋಟಗಳಿರೋ ತೆಂಗಿನ ಮರಗಳಿಗೆ ನೇಣು ಹಾಕೊಳ್ಳೋ ಮಟ್ಟಕ್ಕೆ ಇವತ್ತು ಹೋಗಿದೆ. ಇದೆಲ್ಲ ಆಗಬೇಕಂತ ಸರ್ಕಾರ ನೇರವಣೆ ಇಷ್ಟೆಲ್ಲ ಹೆಂಗೆ ನಾವು ಹೋಗ್ಬಿಟ್ಟು ಕೇಳ್ಕೊಂಡ್ವಿ, ಸ್ವಾಮಿ ನಮ್ಮ ಬೆಳೆ ಆದಮೇಲೆ ನೀವು ಅವಕಾಶ ಮಾಡೋಣ. ಇದುವರೆಗೂ 2-3 ತಲೆಮಾಂತರ ನಾನಾಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ತಾತ ಆಗಲಿ ಯಾರೂ ಈ ಕಡೆ ಕಾಲು ಹೋಗಿರೋದು ನೋಡೇ ಇಲ್ಲ, ಈ ಕಡೆ ಬಂದಿಲ್ಲ ನಮಗೆ ಅಂತ ಹೇಳಿದ್ರು ಸಹಿತ ಅವ್ರು ಕೇಳ್ತಾ ಇಲ್ಲ. ಆದರೂ ಸಹಿತ ಅದು ಮುಂದಿನ ತಿಂಗಳಲ್ಲಿ ಬೆಳೆ ಆಗೋದ್ಮೇಲೆ ಬೇಕಾದರೆ ಅವರು ಏನು ಮಾಡೋದಿದೆ ಅದು ಕಾನೂನು ರೀತಿ ಕ್ರಮ, ಅದ್ರ ಬಗ್ಗೆ ಮಾತಾಡೋಣ. ಬೆಳೆ ಇದೆ, ಆಲೂಗಡ್ಡೆ ಇವತ್ತು ನೋಡಿ, ಇವತ್ತು ದಿವಸ ಅಲ್ಲಿಂದ ಹೊಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲಿಗೆ ಬರೋದಷ್ಟು 8 ಲಕ್ಷ, ಸುಮಾರು ಒಂದು 8 ಲಕ್ಷ ಅಷ್ಟು ನಷ್ಟ ಮಾಡಿದ್ದಾರೆ. 8 ಲಕ್ಷ ನಷ್ಟ ಮಾಡಿದ್ದಾರೆ. ಅದೆಲ್ಲ ಸಾಲ ತೊಗೊಂಬಂದು 3 ರೂಪಾಯಿ 5 ಬಡ್ಡಿ ತೊಗೊಂಬಂದು ಇವತ್ತು ದಿವಸ ಅವ್ರು ನೇಣು ಹಾಕೊಂಡು ಮಟ್ಟಕ್ಕೆ ಹೋಗಿದೆ. ಅಷ್ಟು ಒಂದು ಅನ್ಯಾಯ ಮಾಡಿ ಮುಂದೆ ನೀನು 1.5 ಕಿಲೋಮೀಟರ್ ಮಾಡೋ ಅಂತ ಒಂದು ಸ್ಥಿತಿ ಯೋಜನೆ ಮಾಡ್ಕೊಂಡಿದ್ದಾರೆ. ಯಾವುದೋ ಮಾತು ಕೇಳ್ತಾ ಇಲ್ಲ. ಪೊಲೀಸವ್ರು ಮಾತಾಡೋಕೆ ಹೋದ ದಬ್ಬಾಳಿಕೆ ಮಾಡಿ ನಮ್ಮನ್ನು ತಳ್ಳಿ ಅವರು ಜೆಸಿಬಿನ ಮುಂದೆ ಓಡಿಸೋ ಕೆಲಸ ಮಾಡಿ ಇಲ್ಲ ತಿಗಾಣೆ ಮಾಡ್ತಾ ಇದ್ದಾರೆ. ಇದುವರೆಗೆ ಸರ್ವೆ ಮಾಡಿಲ್ಲ, ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಮಾಡಿದ್ರೆ ಮುಂದೆ ನುಗ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ನಮಗೆ ಈ ಒಂದು ಬೆಳೆನ ಆಗೋದ್ಮೇಲೆ ಬಂದು ಕಾನೂನು ರೀತಿ ಕ್ರಮ ತಗೊಳ್ಳಿ. ನಾವು ಎಷ್ಟೇ ರೀತಿ ಅವ್ರಿಗೆ ಸರ್ಕಾರಕ್ಕೆ ನಾವು ಮುಟ್ಟಿಸಿದ್ದೀವಿ, ಆದರೆ ನಮಗೆ ಗಮನ ಕೊಡಲಿಲ್ಲ. ಅವರು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಕೇಳಿದ್ರಲ್ಲ, 2-3 ತಲೆಮಾರುಗಳಿಂದ ಇಲ್ಲಿ ರಾಜಕಾಲುವೆ ಇಲ್ಲ ಎನ್ನುವುದು ಈ ರೈತರ ಆರೋಪ. ಇನ್ನು ರಾಜಕಾಲುವೆ ತೆರವು ಮಾಡಲು ಇಲ್ಲಿನ ರೈತರು ವಿರೋಧ ಮಾಡುತ್ತಿಲ್ಲ. ಬದಲಿಗೆ ಪ್ರಸ್ತುತ ಹಾಕಿರುವ ಬೆಳೆ ಮುಗಿದ ನಂತರ ತೆರವುಗೊಳಿಸುವಂತೆ ಅಧಿಕಾರಿಗಳ ಬಳಿ ಪರಿಪರಿಯಾಗಿ ಬೇಡಿಕೊಂಡ್ರು ಅವರು ಕೇಳುತ್ತಿಲ್ವಂತೆ. ಹೌದು, ಸಚಿವರ ಆದೇಶವಾದ ನಂತರ ಅನಿವಾರ್ಯವಾಗಿ ಪಾಲಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿರುತ್ತದೆ. ಹಾಗಾಗಿ ಅವರು ಆದೇಶ ಪಾಲಿಸುತ್ತಿದ್ದಾರೆ ನಿಜ. ಆದರೆ ಬೆಳೆ ಮುಗಿಯುವವರೆಗೂ ಕಾಯಬೇಕಿತ್ತು ಎಂಬುದು ರೈತರ ವಾದ. ಇನ್ನು ರಾಜಕಾಲುವೆ ತೆರವಿನ ಬಗ್ಗೆ ಅಧಿಕಾರಿಗಳು ಸರ್ವೆ ಮಾಡಿಲ್ಲ, ನೋಟಿಸ್ ನೀಡಿಲ್ಲ ಎಂಬುದು ರೈತರ ಮತ್ತೊಂದು ಆರೋಪವಾಗಿದ್ದು, ಬೆಳೆಗೆ ನಷ್ಟ ಪರಿಹಾರ ನೀಡುವಂತೆ ಕೋರಿದ್ದಾರೆ. ಇಷ್ಟು ದಿನ ರಾಜಕಾಲುವೆ ಜಾಗದಲ್ಲಿ ಬೆಳೆ ಬೆಳೆದುಕೊಂಡ ಕಾರಣಕ್ಕೆ ನೀವೇ ಸರ್ಕಾರಕ್ಕೆ ಪರಿಹಾರ ನೀಡಬೇಕು ಎಂದು ಅಧಿಕಾರಿಗಳು ಹೇಳಿದ್ದಾರಂತೆ. ಅದು ಏನೇ ಇರಲಿ,
ನೂರಾರು ರೈತರ ಜಮೀನಿನಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳನ್ನ ನಾಶ ಮಾಡಿ ಕಾಲುವೆ ತೆಗೆಯುವ ಬದಲು ಬೆಳೆ ಮುಗಿದ ನಂತರ ಕಾಮಗಾರಿ ನಡೆಸಬೇಕು ಎಂಬುದು ರೈತರ ಆಗ್ರಹವಾಗಿದೆ. ನಾವು ಮೊದಲು ರೈತರ ಬಗ್ಗೆ ಒಂದು ಪದ್ಯ ಹೇಳ್ತೀನಿ ಸರ್. కారు కారున పైరుకు నీరు లేక పట్టడన్నము బిడ్డకు పెట్టలేక కూతురు పెండ్లి కొరకు కొండ్ల పొలము నమ్మే కొడుకు చదువు చేయ పొలము నమ్మే కూతురు పెండ్లి చేయ కొంప నమ్మే పిట్టెడు అన్నము లేక రైతు వలసపోయను రైతో. ಈ ಥರ ರೈತರದ್ದು ಕಷ್ಟ ಐತೆ. ಅಂಥ ಇದರಲ್ಲಿ ಇವಾಗ ಏನಾಗೈತೆ ಅಂದರೆ ಈ ಕಡೆ ರಾಜಕಾಲುವೆ ಐತೆ ಅಂತೇಳಿ ಹೇಳ್ಬಿಟ್ಟು ಸರ್ಕಾರದವರು ಹೇಳವ್ರೆ. ಆದರೆ ಇದು ನಮ್ಮ ತಾತನು ಮುತ್ತಾತನ ಕಾಲದಿಂದನೂ ನಾವು ಯಾರೂ ಇದು ಕಾಲುವೆ ನೋಡಿಲ್ಲ ಸರ್. ಯಾರೂ ಇಲ್ಲ, ಕಾಲುವೆ ಮುಚ್ಚಿಲ್ಲ, ಒತ್ತುವರಿ ಮಾಡಿಲ್ಲ. ಅಲ್ಲಿ ಆ ಕಡೆ ಕಾಲುವೆ ಹೋಗ್ತಾ ಇತ್ತು. ಅದರಲ್ಲಿ ನಮ್ಮದು ಇವಾಗ ಮೇಲ್ಗಡೆ ಕೆಳಗಡೆ ನಮ್ಮದು ಜಮೀನು ಐತೆ. ಅಲ್ಲಿ ಯಾರು ಇವಾಗ ತೊಂದರೆ ಮಾಡೋರು ಮುಚ್ಚವರು, ಅದರಿಂದ ಮೇಲೇನೋ ಐತೆ ಕೆಳಗೇನೋ ಐತೆ. ನಮ್ಮದು ಒಂದು 10 ಗುಂಟೆ ಜಮೀನು ಐತೆ ಸರ್. ಅದರಲ್ಲಿ ನಮ್ಮದು ನೀರು ಹರಿತಾ ಇತ್ತು. ನಾವೇನು ಯಾವತ್ತೂ ತೊಂದರೆ ಮಾಡಿಲ್ಲ. ಇದು ಕಾಲುವೆ ಹಿಂಗೆ ಹೋಗ್ತಾ ಇತ್ತು. ನೀರು ಹಾಕಿ ನಾವು ಏನೇ ತಡೆ ಮಾಡಿದ್ರು ನಾವು ಪ್ರಕೃತಿನ ತಡೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ತಡೆ ಮಾಡೋಕ್ಕೆ ಹೋಗಿಲ್ಲ. ಇವೆಲ್ಲ ನಾವು ಬೆಳೆಗಳಿಕ್ತಾ ಇದ್ದೀವಿ. ಇವಾಗ ಏಕಾಏಕಿನ ಯಾರೋ ಅಲ್ಲಿ ಜಮೀನು ತಗೊಂಡ್ರು. ಅವರು ಏಕಾಏಕಿನ ಅವ್ರು ತಗೊಂಡು ಒಂದು 10-15 ವರ್ಷ ಆಯಿತು. ಆವಾಗಲಾದರೂ ಅವ್ರು ತಡೆ ಮಾಡಿದರೆ ನಾವೇನೋ ಪರಿಷ್ಕಾರ ಹುಡ್ಕೊಳ್ತಾ ಇದ್ವಿ. ಅವ್ರು ಸುಮ್ಮನೆ ಇದ್ದು ಇವಾಗ ಏಕಾಏಕಿ ಮುಚ್ಚಿಬಿಟ್ಟವ್ರೆ. ಮೊನ್ನೆ ಕೋಡು ಬಂದುಬಿಟ್ಟು ನೀರು ಹರಿದ್ಬಿಟ್ಟು ಎಲ್ಲ ಬೆಳೆ ದ್ರಾಕ್ಷಿ, ದಾಳಿಂಬೆ ಈ ಕಡೆ ಎಲ್ಲ ಅಧ್ವಾನ ಹೋಗಾಯಿತು. ಆವಾಗ ಏನು ಮಾಡಿದ್ರು ನಮ್ಮ ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಕೃಷಿ ಸಚಿವರು, ನಮ್ಮ ಸ್ಥಳೀಯ ಶಾಸಕರು ಪ್ರದೀಪ್ ಸರ್ ಅವರು ಎಲ್ಲ ಬಂದು ನೋಡಿಬಿಟ್ಟು ನೋಡಿ ಈ ಥರ ಅನ್ಯಾಯ ಆಗ್ತಾಯಿದೆ, ಇದು ಏನಿದ್ದು ರಾಜಕಾಲುವೆ ತೆಗೆದುಹಾಕ್ರಿ ಅಂತೇಳಿ ಅವ್ರು ಹೇಳ್ಬಿಟ್ಟು ಹೋದರು. ಆಮೇಲೆ ನಮ್ಮ ಸಚಿವರು ಇವರು ನಮ್ಮ ಉಸ್ತುವಾರಿ ಸಚಿವರು ಒಂದು ಮಾತು ಹೇಳಿದ್ರೆ ಅಲ್ಲಿಗೂ, ನೋಡ್ರಪ್ಪ ಇಲ್ಲಿ ತಾತ್ಕಾಲಿಕವಾಗಿ ಏನಾಯ್ತು ತೆಗೀರಿ, ಇದು ಏನಾಯ್ತು ಇದು ನಕ್ಷೆ ಮಾಡಿ ರೈತರನ್ನ ನೀವು ಇದ್ರಿಗೆ ವಿಶ್ವಾಸಕ್ಕೆ ತಗೊಂಡು ಅದೇನಾಯ್ತು ಅದು ನಿಧಾನವಾಗಿ ಮಾಡಿರಿ. ಫಸ್ಟ್ ಇವ್ರನ್ನ ವಿಶ್ವಾಸಕ್ಕೆ ತಗೊಳ್ರಿ, ರೈತ ತಾತ್ಕಾಲಿಕವಾಗಿ ಅದೇನಾಯ್ತು ತೆರವುಗೊಳಿಸಿರಿ, ಆಮೇಲೆ ಇದು ಮಾಡಿರಿ ಅಂತ ಸನ್ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಹೇಳ್ಬಿಟ್ಟು ಹೋದರು. ಆದ್ರೂ ಯಾರು ಏನು ಮಾಡಿ ಅಲ್ಲಿ ತೆಗೆಸಲಿಲ್ಲ. ಇವಾಗ ಇಲ್ಲಿ ಬೆಳೆಗಳು ನಾಶ ಮಾಡಿ ಈ ಥರ ಮಾಡಿ ನಾಶ ಮಾಡ್ತಾರೆ ಸರ್. ಎಲ್ಲ ಬೆಳೆಗಳು ಸಾಲ ಮಾಡಿ ಎಲ್ಲ ರೈತರು ಪಾಪ ಈ ಥರ ಸಾಲ ಮಾಡಿ ಮೊನ್ನೆ ಮದುವೆ ಮಾಡಿದ್ದೆ ಸರ್. ಇವಾಗ ಆ ಹೂಗಳಿಲ್ಲ 5 ಲಕ್ಷ ಬರ್ತಾಯಿದೆ ಸರ್. ನೆನ್ನೆ ಅವ್ರು ಅಡ್ಡ ಹೋದ್ರೂ ಬಿಡಲಿಲ್ಲ ಸರ್. ಒಟ್ಟಿನಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ರಾಜಕಾಲುವೆ ಇದ್ದು ಅದು ಕಳೆದ ಹಲವಾರು ವರ್ಷಗಳಿಂದ ಕಣ್ಮರೆಯಾಗಿದೆ. ಇದರಿಂದಾಗಿ ಮತ್ತೊಂದು ಭಾಗದ ರೈತರ ಬೆಳೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಎದುರಾಗಿದ್ದು, ಹಾಗೆ ನಷ್ಟವಾದ ರೈತರು ದೂರು ನೀಡಿ ಇದೀಗ ರಾಜಕಾಲುವೆ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಈ ತೆರವು ಎಂಬುದು ಕೇವಲ ರೈತರ ತೋಟಗಳಿಗೆ ಮಾತ್ರ ಸೀಮಿತವಾಗದೆ ನಗರ ವ್ಯಾಪ್ತಿಯಲ್ಲಿ ಆಗಿರುವ ಒತ್ತುವರಿ ತೆರವು ನಡೆದರೆ ಉತ್ತಮ ಎಂಬುದು ಪ್ರಜ್ಞಾವಂತರ ಆಗ್ರಹವಾಗಿದೆ. ಆದರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಒತ್ತುವರಿ ತೆರವು ಮಾಡಲು ಮುಂದಾಗಲಿದ್ದಾರಾ, ಇಲ್ಲವೇ ರೈತರ ತೋಟ ನಾಶ ಮಾಡಲು ಮಾತ್ರ ಇವರ ಒತ್ತುವರಿ ತೆರವು ಸೀಮಿತವಾಗಲಿದೆಯಾ ಎಂಬುದನ್ನ ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಕಾಶ ಲೋಕ ಆಗೋದು